ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನಾನೀಗ ಎಲ್ಲಿದ್ದೀನಪ್ಪ ಅಂತಂದ್ರೆ ಬೆಂಗಳೂರಿನ ನಾಗರಬಾವಿಯ ಆಲದ ಮರ ಬಸ್ ಸ್ಟಾಪ್ ಆಪೋಸಿಟ್ ಅಲ್ಲಿ ಇರುವಂತಹ ಹಳ್ಳಿ ಸವಿ ನಾನ್ ವೆಜ್ ಹೋಟ್ಲಿಗೆ ಬಂದಿದ್ದೀನಿ. ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವರು ಎಲ್ಲಾ ಅಡಿಗೆನ ಸೌದೆ ಒಲೆ ಮೇಲೆ ಮಾಡ್ತಾರೆ. ಮತ್ತೆ ಚಿಕನ್ ಬಿರಿಯಾನಿ ಬಂದು 1+1 ಆಫರ್ ಇರುತ್ತೆ. ಇದು ಲಾಂಚಿಂಗ್ ಆಫರ್ ಅಂತ 1 ದಿವಸ 2 ದಿವಸ 3 ದಿವಸಕ್ಕಷ್ಟೇ ಕೊಡ್ತಾ ಇಲ್ಲ, ಲೈಫ್ ಟೈಮ್ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಹಾಗೆ ನೀವೇನಾದ್ರೂ ಬೆಳಗ್ಗೆ ಬಿರಿಯಾನಿ ತಿನ್ಬೇಕು ಅಂತ ಅನ್ಸಿದ್ರೆ ಭಾನುವಾರ ಬೆಳಗ್ಗೆ 6 ಗಂಟೆಯಿಂದಾನೇ ಹೋಟ್ಲು ಶುರು ಆಗುತ್ತೆ. ಪ್ರತಿ ಭಾನುವಾರನು 6 ಗಂಟೆಯಿಂದಾನೇ ಶುರು ಆಗುತ್ತೆ. ಮತ್ತಾಗ ತಡ ಮಾಡ್ತಾ ಇದ್ರ, ಬನ್ನಿ ಒಂದು ಹೋಟ್ಲಿಗೆ ಇನ್ನಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ಹೋಟ್ಲ್ ಒಳಗಡೆ ಕಾಲಿಡ್ತಿದ್ದಂಗೆ ಹೋಟ್ಲ್ ಆಂಬಿಯನ್ಸ್ ಅಂತೂ ಸೂಪರ್ ಆಗಿತ್ತು. ಸೊ ಬರ್ತಿದ್ದಂಗೆ ನಾನು ನೋಡಿದ್ದೇನಪ್ಪ ಅಂತಂದ್ರೆ ಟಿವಿಯಲ್ಲಿ ನಮ್ಮ ಶಂಕರಣ್ಣನ ಹಾಡು ಬರ್ತಾ ಇತ್ತು. ಹಂಗೆ ಟರ್ನ್ ಮಾಡಿ ನೋಡಿದ್ರೆ ನಮ್ಮ ಅಪ್ಪು ಸರ್ ಫೋಟೋ ಇತ್ತು. ಸೊ ಇವೆರಡು ನೋಡಿ ದಿಲ್ ಖುಷ್ ಆಗೋಗ್ಬಿಡ್ತು. ಬನ್ನಿ ಇವ್ರ ಹೋಟ್ಲಲ್ಲಿ ಏನೇನು ಸಿಗುತ್ತೆ ಅಂತ ನೋಡ್ಕೊಂಡ್ ಬರೋಣ. ಸೊ ಇದು ಚಿಕನ್ ಊರ್ಬಾಡು ನೀವು ನೋಡ್ತಾ ಇದ್ರೆ, ಅದ್ರ ಪಕ್ಕದಲ್ಲೇ ಕಾಣಿಸ್ತಾ ಇದೆ ಮಟನ್ ಊರ್ಬಾಡು. ಇವ್ರ ಹತ್ರ ಸಿಗೋ ಕಬಾಬ್ ಮಾತ್ರ ಸಖತ್ತಾಗಿರುತ್ತೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಐಟಮ್ಗಳನ್ನ ನೋಡೋದಾದ್ರೆ ಹಳ್ಳಿ ಚಿಕನ್ ಅಂತ ಮಾಡ್ತಾರೆ ಸರ್, ಸೂಪರು. ಅದ್ರ ಜೊತೆಗೆ ಕರ್ಬೇವು ಚಿಕನ್ ಅಂತೂ ಫೇಮಸ್ ಅಂತ ಅಲ್ಲಿ ಕಸ್ಟಮರ್ ಹೇಳ್ತಾ ಇದ್ರು. ಹಾಗೆ ಇವರು ಪಕ್ಕ ಆಂಧ್ರ ಶೈಲಿಯಲ್ಲಿ ಮಾಡುವಂತಹ ಚಿಲ್ಲಿ ಚಿಕನ್ ಮಾಡ್ತಾರೆ. ತಿಂತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅಂತಾನು ಹೇಳ್ತಾರೆ. ಹಾಗೆ ಮಟನ್ ಕುರ್ಮಾ ಅಂತೂ ಸೂಪರ್ ಅಂತ ಹೇಳ್ತಾ ಇರ್ತಾರೆ. ನೋಡ್ಬೋದು ಮಟನ್ ಕುರ್ಮಾ ಯಾವ ತರ ಮಾಡಿದ್ದಾರೆ ಅಂತ ಹೇಳಿ. ಮತ್ತೆ ಇವರು ಏನೇನ್ ಮಾಡ್ತಾರಪ್ಪ ಅಂತ ನಾವು ನೋಡೋದಾದ್ರೆ ಮಟನ್ ಕೈಮಾ ಉಂಡೆ ಮಾಡ್ತಾರೆ. ಅದನ್ನು ಸಹ ಸಖತ್ ಟೇಸ್ಟಿ ಆಗಿರುತ್ತೆ ಅಂತ ಕಸ್ಟಮರ್ ಹೇಳ್ತಾ ಇದ್ರು. ಕಸ್ಟಮರ್ ರಿವ್ಯೂಗಳು ಕೇಳ್ತಾನೆ ನನ್ನ ಬಾಯಲ್ಲಿ ನೀರು ಬರ್ತಾ ಇತ್ತು. ಚಿಕನ್ ಲಾಲಿಪಾಪು ಸಖತ್ತಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಯಾವ ತರ ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ಕಾಳುಗಳನ್ನ ಹಾಕ್ಬಿಟ್ಟು ಬೋಟಿ ಫ್ರೈ ಅಂತ ಮಾಡ್ತಾರೆ, ಸೂಪರು. ಹಾಗೆ ಇವ್ರ ಹತ್ರ ಮಟನ್ ಶೇರ್ವಾನು ಸಿಗುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಖತ್ತಾಗಿದೆ ಅಂತ. ಇನ್ನು ಬಿರಿಯಾನಿ ವಿಷಯಕ್ಕೆ ಬಂದ್ರೆ ಇವರು ಚಿಕನ್ ಬಿರಿಯಾನಿ ಮಾಡ್ತಾರೆ, ನಾಟಿ ಕೋಳಿ ಚಿಕನ್ ಬಿರಿಯಾನಿ ಮಾಡ್ತಾರೆ. ಇವೆರಡು 1+1 ಆಫರ್ ಇರುತ್ತೆ. ಅಂದ್ರೆ 1 ತಗೊಂಡ್ರೆ 1 ಫ್ರೀ ಇರುತ್ತೆ. ಇದ್ರ ಜೊತೆ ಮಟನ್ ಬಿರಿಯಾನಿನೂ ಮಾಡ್ತಾರೆ. ಎಲ್ಲಾ ಐಟಮ್ಗಳು ಇವರು ಸೌದೆ ಒಲೆಯಲ್ಲೇ ಮಾಡೋದು. ಬರೀ ಸೌದೆ ಒಲೆಯಲ್ಲಿ ಮಾಡ್ತೀವಂತ ಹೇಳಲ್ಲ, ಶಾಪ್ ಓಪನಿಂಗ್ ಅಲ್ಲೇ ನೀವು ನೋಡ್ಬೋದು, ಅಲ್ಲೇ ಅಡಿಗೆ ಮಾಡ್ತಾ ಇರ್ತಾರೆ. ನಿಮ್ಗೆ ಯಾವ್ದೇ ರೀತಿ ಡೌಟ್ ಇಲ್ಲ ಇವ್ರು ಸೌದೆ ಒಲೆಯಲ್ಲಿ ಮಾಡ್ತಾರ ಇಲ್ಲ ಅಂತ. ಸೊ ನೀವು ಕಣ್ಣಾರೇನೆ ನೋಡ್ಬೋದು ಇಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಈ ಹೋಟ್ಲಿಗೆ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದಾ ಸರ್? ಸರ್ ಹೋಟ್ಲಿಗೆ ಇದೆ ಫಸ್ಟ್ ಟೈಮ್ ಬಂದಿರೋದು. ಏನಾದ್ರು ಮಾಡಿದ್ರಿ ಸರ್? ಸರ್ ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಫ್ರೈ ಟೇಸ್ಟ್ ಸೂಪರ್ ಆಗಿದೆ. ಇದೇ ಫಸ್ಟ್ ಟೈಮ್ ಬಂದಿರೋದು. ಸರ್ವ್ ಆಗ್ಲೇ ಇದಾಗ್ಲೇ ಕರೆಕ್ಟ್ ಆಗಿ ಸರ್ವ್ ಮಾಡ್ತಾ ಇದ್ದಾರೆ. ಆನ್ ಟೈಮ್ ಇದ್ ಮಾಡ್ತಾರೆ. ಸೂಪರ್ ಆಗಿದೆ. ಟೇಸ್ಟ್ ಸೂಪರ್ ಆಗಿದೆ. ಸೂಪರ್ ಆಗಿದೆ. ಓಕೆ ಸರ್, ಇನ್ನೊಂದ್ಸಲ ಬರ್ತೀರಾ ಸರ್? ಖಂಡಿತ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನಗೆ ಒಂದು ಚಿಕನ್ ಬಿರಿಯಾನಿ ಜೊತೆಗೆ ಒಂದು ಕರ್ವೆ ಚಿಕನ್ ನ ಆರ್ಡರ್ ಮಾಡ್ತೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳಿ. ಸೊ ಈಗ ತಾನೇ ಊಟ ಮುಗಿಸೋ ಮುಂದೆ ಊಟ ಮಾತ್ರ ಸೂಪರ್ ಆಗಿತ್ತು. ಚಿಕನ್ ಬಿರಿಯಾನಿಯಲ್ಲಿ ಪೀಸ್ಗಳು ಚೆನ್ನಾಗಿತ್ತು. ಮತ್ತೆ ನಾವು ತಿಂದಂತಹ ಒಂದು ಕರಿಬೇವು ಚಿಕನ್ ಸೂಪರ್ ಆಗಿತ್ತು, ಟೇಸ್ಟಿ ಆಗಿತ್ತು. ಸೊ ನೀವು ಒಂದ್ಸಲ ಈ ಒಂದು ಹಳ್ಳಿ ಸವಿ ಹೋಟ್ಲಿಗೆ ಬನ್ನಿ, ವಿಸಿಟ್ ಮಾಡಿ, ಊಟ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಅಥವಾ ನೀವೇನಾದ್ರೂ ಈಗಾಗಲೇ ಈ ಹೋಟ್ಲಲ್ಲಿ ಊಟ ಮಾಡಿದ್ರೆ ತಮ್ಮ ಒಂದು ಅನುಭವನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.